ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸೊ ಡೇ 24 ಆಫ್ 30 ಡೇಸ್ ಆಡ್ ಚಾಲೆಂಜ್. ಇವತ್ತು ಬೀಟ್ರೂಟ್ ವಾಟರ್ ಸೆಕೆಂಡ್ ಡೇ ಆ್ಯಂಡ್ ನಾನು ಕಾಫಿ ಕುಡ್ದೆ. ನಮ್ಮ ಅಜ್ಜಿ ಮಾಡಿಕೊಟ್ಟಿದ್ರು. ಅದಾದ್ಮೇಲೆ ಇವತ್ತು ಬಟ್ಟೆ ಇತ್ತು ಮಿಷಿನ್ಗೆ ನೈಟೇ ನಮ್ಮಮ್ಮ ಹಾಕಿದ್ರು. ಒಣಗಾಕ್ಬಿಡು ಅಂತ ಹೇಳಿದ್ರು ಆಫೀಸ್ಗೆ ಹೋಗಕ್ಕೆ ಮುಂಚೆ. ಸೊ ಅದಕ್ಕೆ ಬೇಗ ಬೇಗ ಒಣಗಾಕೋಣ ಅಂತ ಬಂದೆ. ಫೈನಲಿ ಒಣಗಾಕ್ದೆ. ಅದೇ ಒಂದು ಖುಷಿ ಆಯ್ತು. ಅದಾದ್ಮೇಲೆ ನಮ್ಮ ಲೇಡಿ ಪವರ್ ನೋಡಿ ಬೆಡ್ ಎತ್ಕೊಂಡು ಹೆಂಗ್ ನಿಂತಿದ್ದಾರೆ ನಮ್ಮವ್ವ. ಭಾರಿ ಶಕ್ತಿವಂತ ಅಂತ ಎತ್ಕೊಂಡ್ರು ಆಗಿಲ್ಲ, ನನ್ನನ್ನು ಕರೆದ್ರು. ಅದಾದ್ಮೇಲೆ ಈ ರೂಮ್ ಇವತ್ತು ಕ್ಲೀನ್ ಮಾಡ್ಬೇಕಿತ್ತು. ಅದಕ್ಕೆ ನಮ್ಮಮ್ಮ ಎಲ್ಲ ಎತ್ತಿ ಈಚೆ ಇಡು ಅಂತಂದ್ರು. ಇಟ್ಟು ಶಿಫ್ಟ್ ಮಾಡಿ ಇಲ್ಲಿ ಹಾಲ್ಗೆ ಹಾಕ್ದೆ. ಹಾಲ್ಗೆ ಹಾಕಾದ್ಮೇಲೆ ನಮ್ಮ ಸ್ಮೋಕಿ ನೋಡಿದ್ರೆ ನಾನು ಕುತ್ಕೊಂಡಿದ ತಕ್ಷಣ ಅವನು ಬಂದ. ಅವನು ಬಂದು ಕುತ್ಕೊಂಡ್ರೆ ಏನೋ ಒಂಥರ ಖುಷಿ ಅವನಿಗೆ ನಾನು ಮನೇಲಿದ್ರೆ. ಜಾಸ್ತಿ ತರಲೆ ಮಾಡ್ತಾನೆ, ಚೆನ್ನಾಗಿ ಮುದ್ದು ಮಾಡ್ತಾನೆ. ಅವ್ನು ನನ್ನ ಮುದ್ದು ಮಗ. ಅವ್ನಿನ ಬಿಟ್ಟು ಇರಕ್ಕೆ ಆಗಲ್ಲ ನನ್ಗೆ. ಅದಾದ್ಮೇಲೆ ಆಫೀಸಿಗೆ ಲೇಟ್ ಆಯ್ತು. ಸೊ ಅದಕ್ಕೆ ಹೋಗಿ ಫಸ್ಟ್ ಸ್ನಾನ ಮಾಡ್ಕೊಂಡು ರೆಡಿ ಆಗ್ಬಿಟ್ಟು ದೇವಸ್ಥಾನಕ್ಕೆ ಬೇರೆ ಹೋಗ್ಬೇಕಿತ್ತು. ಇವತ್ತು ಫ್ರೈಡೆ ಆಗಿರೋದ್ರಿಂದ ನಾನು ದೇವಸ್ಥಾನಕ್ಕೆ ಹೋಗಿ ಮುಗಿಸ್ಕೊಂಡು ನಾನು ಆಮೇಲೆ ಆಫೀಸ್ಗೆ ಹೋಗೋಣ ಅಂತ ಅನ್ಕೊಂಡೆ. ಆಲ್ರೆಡಿ ಲೇಟ್ ಆಗಿತ್ತು. ಸೊ ಫೈನಲಿ ನಾನು ರೆಡಿ ಆದೆ. ಏನು ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ. ನಾನೇನು ಜಾಸ್ತಿ ರೆಡಿ ಆಗಿಲ್ಲ. ಅದಕ್ಕೆ ರೆಡಿ ಆಗಿರೋ ಫೋಟೋ ಹಾಕಿಲ್ಲ. ಅದಾದ್ಮೇಲೆ ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಾದ್ಮೇಲೆ ಸೊ ಹಿಂಗಿದ್ದೆ. ಅದಾದ್ಮೇಲೆ ಆಫೀಸ್ಗೆ ಹೋದೆ. ಆಫೀಸ್ಗೆ ಹೋಗಿ ಲಾಗಿನ್ ಆಗಿ ಇವತ್ತು ಫೈನಲಿ 1K ಸಬ್ಸ್ಕ್ರೈಬರ್ಸ್ ಆದ್ರು ನನಗೆ ಯೂಟ್ಯೂಬಲ್ಲಿ. ಅದೊಂದು ಖುಷಿ ಇತ್ತು. ಅದಕ್ಕೆ ನನ್ನ ಫ್ರೆಂಡ್ ಕೇಕ್ ತಗೊಬಂದ್ಬಿಟ್ಟು ಕಟ್ ಮಾಡು ಅಂತ ಮಾಡ್ತಾ ಇದ್ದೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆ ಕೇಕ್ ನಾನೊಬ್ಳೆ ತಿಂದೆ. ಅದಾದ್ಮೇಲೆ ನಾನು ಆಫೀಸ್ ಮುಗಿಸ್ಕೊಂಡು ಲಾಗೌಟ್ ಮಾಡಿಕೊಂಡು ಸೊ ಡೈರೆಕ್ಟಾಗಿ ಮನೆಗೆ ಬಂದೆ. ಮನೆಗೆ ಬರ್ಬೇಕಾದ್ರೆ ಸ್ಮೋಕಿಗೆ ಕೇಕ್ ಕೊಟ್ರೆ ಅವ್ನು ಎಗ್ಲೆಸ್ ಅಂದ್ಬಿಟ್ಟು ಕೇಕೇ ತಿನ್ಲಿಲ್ಲ. ಹಂಗೆ ಆಗ್ಬಿಟ್ಟ. ಆ್ಯಂಡ್ ನಾನೂ ತಿನ್ಲಿಲ್ಲ. ಸೊ ಫೈನಲಿ ಫ್ರೆಶ್ ಅಪ್ ಆದೆ. ಇದು ಇವತ್ತಿನ ವಿಡಿಯೋ. ಮತ್ತೆ ನಾಳೆ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್.